ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಮಳೆಗಾಲದಲ್ಲಿ ಸಿಗುವಂತಹ ಈ ಬೀಮ್ ಪುಳಿ ಅಥವಾ ಬಿಳಿಂಬಿ ಅಂತ ಕೂಡ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದಕ್ಕೆ ಟ್ರೀ ಸೊರೇಲ್ ಅಂತ ಕರೀತಾರೆ. ಅದನ್ನು ನಾನು ಗೂಗಲಲ್ಲಿ ನೋಡಿ ತಿಳ್ಕೊಂಡಿದ್ದು. ನಿಮ್ಮ ಕಡೆ ಇದಕ್ಕೆ ಏನಂತಾರೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಬೀಮ್ ಪುಳಿಯ ದಿಢೀರ್ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಬೀಮ್ ಪುಳಿ ಒಂದು 15ರಿಂದ 20 ಬೀಮ್ ಪುಳಿನ ತೊಗೊಂಡಿದ್ದೀನಿ. ಆದಷ್ಟು ಎಳೆಯದಾಗಿರಬೇಕು, ಇದು ಬಲ್ತಿರಬಾರ್ದು. ಇದನ್ನು ಚೆನ್ನಾಗಿ ತೊಳೆದು ಕಾಟನ್ ಬಟ್ಟೆನಲ್ಲಿ ಒರೆಸಿ ತೆಗೆದಿಟ್ಕೊಂಡಿದ್ದೀನಿ. ಎಳೆ ಬೀಮ್ ಪುಳಿ ಆದರೆ ನಿಮಗೆ ಹುಳಿನೂ ಇರುತ್ತೆ, ಜೊತೆಗೆ ನಿಮಗೆ ಆ ಕ್ರಂಚಿ ಎಫೆಕ್ಟ್ ಕೊಡುತ್ತೆ. ಉಪ್ಪಿನಕಾಯಿ ತಿನ್ನಬೇಕಾದ್ರೆ ತುಂಬ ಬಲ್ತರೆ ಸಾಫ್ಟ್ ಆಗೋಗ್ಬಿಡುತ್ತೆ. ಅದು ಅಲ್ಲದೆ ಹಣ್ಣಾಗ್ತಾ ಇದ್ದಂಗೆ ಅದು ಒಂದು ಸ್ವೀಟ್ ಟೇಸ್ಟ್ ಬಂದುಬಿಡುತ್ತೆ. ಅದು ಉಪ್ಪಿನಕಾಯಿಗೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ. ಈ ರೀತಿಯಾಗಿ ರೌಂಡಾಗಿ ಕಟ್ ಮಾಡಿಕೊಳ್ಬೇಕು. ಹಲವಾರು ವೆರೈಟಿಯ ಉಪ್ಪಿನಕಾಯಿ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಲೈಕ್ ಮಾವಿನಕಾಯಿ, ನಿಂಬೆಕಾಯಿ ಅಥವಾ ನೆಲ್ಲಿಕಾಯಿ, ಸೌತೆಕಾಯಿದು ಉಪ್ಪಿನಕಾಯಿ ಕೂಡ ಮಾಡಿದ್ದೀನಿ. ಜೊತೆಗೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆನಲ್ಲಿ ಕೂಡ ನಾನು ಉಪ್ಪಿನಕಾಯಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಎಲ್ಲ ರೆಸಿಪಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇಷ್ಟ ಇದ್ದವರು ಚೆಕ್ ಮಾಡಿ ನೋಡ್ಬೋದು. ಈ ರೀತಿ ಕಟ್ ಮಾಡಿರುವಂತಹ ಬೀಮ್ ಪುಳಿನ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ 1.5 ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಹಾಗೂ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಹಾಕಿ ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇನ್ನು ಮಸಾಲೆಗೆ ಚೆನ್ನಾಗಿ ಒಣಗಿರುವಂಥ ಮಿಕ್ಸಿ ಜಾರಿಗೆ 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೂ ಒಂದು 10ರಿಂದ 15 ಬ್ಯಾಡಗೆ ಮೆಣಸು ತೊಗೊಂಡಿದ್ದೀನಿ. ನೀವು ಗುಂಟೂರು ಮೆಣಸು ಬ್ಯಾಡಗೆ ಮೆಣಸು ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು. 1/4 ಚಮಚದಷ್ಟು ಹಿಂಗೆ ಹಾಕಿ ಮೊದಲು ಇದನ್ನು ಈ ರೀತಿ ಪುಡಿ ಮಾಡಿಕೊಳ್ಬೇಕು. ಇನ್ನು ಇದು ಉಪ್ಪು ನೀರು ಹಾಕಿ ಚೆನ್ನಾಗಿ ಕುದಿಸಿ ಅದು ತಣ್ಣಗೆ ಆದಮೇಲೆ ನಾವು ಈ ಮಸಾಲೆ ಪುಡಿಗೆ ಇದನ್ನು ಸೇರಿಸ್ಕೊಳ್ಬೇಕು. ಉಪ್ಪಿನಕಾಯಿಗೆ ಸಾಧಾರಣ ಇದೇ ರೀತಿ ಮಾಡೋದು. ಇದನ್ನು ಹಾಕಿ ಉಪ್ಪು ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿದ್ರೆ ನೋಡಿ, ಈ ರೀತಿ ಉಪ್ಪಿನಕಾಯಿ ಮಸಾಲೆ ರೆಡಿ ಆಗುತ್ತೆ. ಬೀಮ್ ಪುಳಿಗೆ ನಾವು ಉಪ್ಪೆಲ್ಲ ಏನು ಹಾಕಿಟ್ಟಿದ್ವಿ ಅದು ಸ್ವಲ್ಪ ನೀರು ಕೂಡ ಬಿಟ್ಕೊಂಡಿದೆ. ಇದಕ್ಕೆ ನಾವು ಏನು ಉಪ್ಪಿನಕಾಯಿ ಮಸಾಲೆ ರೆಡಿ ಮಾಡಿದ್ವಿ ಅದನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದರದ್ದು ಶೆಲ್ಫ್ ಲೈಫ್ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಇನ್ಸ್ಟೆಂಟ್ ಉಪ್ಪಿನಕಾಯಿ ಆಗಿರೋದ್ರಿಂದ ಜಾಸ್ತಿ ದಿವಸ ನೀವು ಇಟ್ಕೊಳ್ಳೋಕೆ ಆಗೋದಿಲ್ಲ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದಕ್ಕೊಂದು ಘಮಘಮವಾಗಿ ಒಗ್ಗರಣೆ ಇಟ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ ಹಾಗೂ ಒಂದು 1/4 ಚಮಚದಷ್ಟು ಹಿಂಗೆ ಹಾಕಿ ಈ ಒಗ್ಗರಣೆ ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗೆ ಆದಮೇಲೆ ನೀವು ಉಪ್ಪಿನಕಾಯಿಗೆ ಸೇರಿಸ್ಕೊಳ್ಬೇಕಾಗತ್ತೆ. ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಕಂಟೈನರ್ ಅಥವಾ ಪಿಂಗಾಣಿದು ಭರಣಿ ಏನಿರುತ್ತೆ ಅದರಲ್ಲಿ ನೀವು ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು. ಮೊದಲೇ ಹೇಳ್ದಂಗೆ ಇದರದ್ದು ಶೆಲ್ಫ್ ಲೈಫ್ ನೀವು ಹೊರಗಡೆ ಇಡೋಂಗಿದ್ರೆ ಒಂದು 2 ದಿವಸದಲ್ಲಿ ಇದು ಖಾಲಿ ಮಾಡಬೇಕು. ಅಥವಾ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಯೂಸ್ ಮಾಡೋಂಗಿದ್ರೆ ಒಂದು 10 ದಿವಸ ಎಲ್ಲ ನೀವು ಇಟ್ಕೊಳ್ಬೋದು. ಅದಕ್ಕಿಂತ ಜಾಸ್ತಿ ನೀವು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ನಿಮಗೇನಾದರೂ ಈ ಬೀಮ್ ಪುಳಿ ಅಥವಾ ಬಿಳಿಂಬಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ಉಪ್ಪಿನಕಾಯಿನ ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.